ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ಗಣಿತ ವಿಷಯದ SLC ಮಕ್ಕಳ ಗಣಿತ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ಮೊದಲ 2 ಪಾಠಗಳ ಪ್ರಮುಖ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಓಕೆನಾ? ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಮಾಂತರ ಶ್ರೇಣಿಗಳು ಅನ್ನೋ ಒಂದು ಚಾಪ್ಟರಲ್ಲಿ ಏನೇನು ಇಂಪಾರ್ಟೆಂಟ್ ಇರ್ತದ ಅಂತ ನೋಡ್ತಾ ಹೋಗಿಬಿಡೋಣ. ಸಮಾಂತರ ಶ್ರೇಣಿ ಯಾವುದೇ 2 ಕ್ರಮಾಗತ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕವಾಗಿರುವ ಸಂಖ್ಯೆಗಳ ಪಟ್ಟಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d, a ಪ್ಲಸ್ n ಮೈನಸ್ 1d. ಸಾಮಾನ್ಯ ವ್ಯತ್ಯಾಸ ಅಂದರೆ ಏನಪ್ಪ ಅನ್ನೋದನ್ನು ನೋಡೋದಾದರೆ, ಸಮಾಂತರ ಶ್ರೇಣಿಯ ಯಾವುದೇ 2 ಕ್ರಮಾಗತ ಪದಗಳ ನಡುವಿನ ವ್ಯತ್ಯಾಸವನ್ನು ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. d is equal to a2 minus a1 ಅಥವಾ d is equal to a3 minus a2 ಅಥವಾ d is equal to a4 minus a3 ಅಥವಾ d is equal to an minus an minus 1. ಸಮಾಂತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯುವ ಸೂತ್ರವನ್ನು ನೋಡ್ತಾ ಹೋಗೋಣ. ಸಮಾಂತರ ಶ್ರೇಣಿಯ ಮೊದಲನೇ ಪದ a ಸಾಮಾನ್ಯ ವ್ಯತ್ಯಾಸ d ಆದಾಗ n-ನೇ ಪದವು an is equal to a plus n minus 1d. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತದ ಸೂತ್ರವನ್ನು ನೋಡೋದಾದರೆ, ಸಮಾಂತರ ಶ್ರೇಣಿಯ ಮೊದಲ ಪದ a ಸಾಮಾನ್ಯ ಪದ d ಆದಾಗ ಮೊದಲ n ಪದಗಳ ಮೊತ್ತ sn is equal to n/2 2a plus n minus 1d. ಸಮಾಂತರ ಶ್ರೇಣಿಯ ಮೊದಲ ಪದ a ಕೊನೆಯ ಪದ l ಆಗಿದ್ದರೆ ಮೊದಲ n ಪದಗಳ ಮೊತ್ತ sn is equal to n/2 a plus l. s1 is equal to a1, s2 is equal to a1 plus a2, s3 is equal to a1 plus a2 plus a3 ಆಗ್ತದೆ. ಇನ್ನು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋದ ಸೂತ್ರ ನೋಡೋದಾದರೆ, sn is equal to n into n plus 1 divided by 2. ಮೊದಲ n ಸಮಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋದಾದರೆ sn is equal to n into n plus 1. ಮೊದಲ n ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋದಾದರೆ sn is equal to n ಸ್ಕ್ವೇರ್ ಆಗಿರ್ತದೆ. ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1. ಒಂದು ಸಮಾಂತರ ಶ್ರೇಣಿಯ n-ನೇ ಪದ n is equal to n ಸ್ಕ್ವೇರ್ ಮೈನಸ್ 5 ಆದರೆ 10ನೇ ಪದ ಕಂಡುಹಿಡಿಯಿರಿ. n ಈಕ್ವಲ್ ಟು n ಸ್ಕ್ವೇರ್ ಮೈನಸ್ 5 ಈಕ್ವಲ್ ಟು 10 ಸ್ಕ್ವೇರ್ ಮೈನಸ್ 5. 100 ಮೈನಸ್ 5 ಈಸ್ ಈಕ್ವಲ್ ಟು 95. ಅಂದರೆ ಸಮಾಂತರ ಶ್ರೇಣಿಯ 10ನೇ ಪದ ಏನಾಗಿರ್ತದೆ? 95 ಆಗಿರ್ತದೆ. ಮುಂದಿನ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ n-ನೇ ಪದ n is equal to 4n ಮೈನಸ್ 8 ಆದರೆ 20ನೇ ಪದವನ್ನು ಕಂಡುಹಿಡಿಯಿರಿ. n ಈಕ್ವಲ್ ಟು 4n ಮೈನಸ್ 8 ಈಕ್ವಲ್ ಟು 4 ಇಂಟು 20 ಮೈನಸ್ 8 ಈಸ್ ಈಕ್ವಲ್ ಟು 80 ಮೈನಸ್ 8 ಅಂದರೆ 72 ಆಗಿರ್ತದೆ. ಸಮಾಂತರ ಶ್ರೇಣಿ 20ನೇ ಪದ 72 ಆಗಿರ್ತದೆ. ಮೂರನೇ ಪ್ರಶ್ನೆ ನೋಡಿ. 3, x, 9 ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. x ಈಕ್ವಲ್ ಟು a ಪ್ಲಸ್ b ಡಿವೈಡ್ ಬೈ 2. x ಈಕ್ವಲ್ ಟು 3 ಪ್ಲಸ್ 9 ಡಿವೈಡೆಡ್ ಬೈ 2 ಅಂದರೆ 3 ಪ್ಲಸ್ 9 12 ಡಿವೈಡೆಡ್ ಬೈ 2. 2 1 2 6. ಸೊ x ಇಸ್ ಈಕ್ವಲ್ ಟು ಏನಾಗಿರ್ತದೆ? 6 ಆಗಿರ್ತದೆ. a ಅಂದರೆ 3, b ಅಂದರೆ 3 ಕೂಡ. ಇನ್ನು ನಾಲ್ಕನೇ ಪ್ರಶ್ನೆ. 4, x, 16 ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಮೇಲೆ ನೋಡಿರ್ತಂತಹ ಲೆಕ್ಕದಂತೆ ಇದೆ. ಸೊ x ಈಕ್ವಲ್ ಟು 4 ಪ್ಲಸ್ 6 ಆಗಿರ್ತದೆ ಡಿವೈಡೆಡ್ ಬೈ 2. 20/2 ಅಂದರೆ 10 ಆಗಿರ್ತದೆ. x ಬೆಲೆ ಎಷ್ಟಪ್ಪ ಅಂದರೆ 10. ಒಂದು ಸಮಾಂತರ ಶ್ರೇಣಿಯ n-ನೇ ಪದ n is equal to 4n plus 6 ಆದರೆ ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. n equal to 4n plus 6, a1 is equal to 4 ಇಂಟು 1 ಪ್ಲಸ್ 6 ಈಕ್ವಲ್ಸ್ ಟು 4 ಪ್ಲಸ್ 6 ಅಂದರೆ 10 ಆಗ್ತದೆ. n equal to 4n plus 6, a2 ಅನ್ನು ಕಂಡುಹಿಡಿಯೋದಾದರೆ a2 ಇದ್ದರೆ 2 ಹಾಕಿದರೆ 4 ಇಂಟು 2 ಪ್ಲಸ್ 6 ಆಗಿರ್ತದೆ. 4 2 8, 8 ಪ್ಲಸ್ 6 ಅಂದರೆ 14. ಸೊ ಈಗ ಡಿ ಕಂಡುಹಿಡಿಯೋಣ ಸಾಮಾನ್ಯ ವ್ಯತ್ಯಾಸವನ್ನು. ಡಿ ಈಕ್ವಲ್ಸ್ ಟು a2 ಮೈನಸ್ a1 ಅಂದರೆ 14 ಮೈನಸ್ 10 ಅಂದರೆ ಡಿ ಅಂದರೆ 4 ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 6. ಒಂದು ಸಮಾಂತರ ಶ್ರೇಣಿಯ ಮೊದಲ 12 ಹಾಗೂ 13 ಪದಗಳ ಮೊತ್ತ ಕ್ರಮವಾಗಿ 300 ಹಾಗೂ 351 ಆದರೆ 13ನೇ ಪದ ಯಾವುದು? n ಈಕ್ವಲ್ಸ್ ಟು sn ಮೈನಸ್ s ಮೈನಸ್ sn ಮೈನಸ್ 1. a 13 ಅಂದರೆ 351 ಮೈನಸ್ 350 ಅಂದರೆ 300 ಅಂದರೆ 51 ಉತ್ತರ ಆಗಿರ್ತದೆ. 350 ಅಂತ ಇದೆ, ಕ್ಷಮೆ ಇರಲಿ. 300
351 ಮೈನಸ್ 300 ಆದರೆ ಸೊ ಆನ್ಸರ್ ಎಷ್ಟಪ್ಪ ಅಂದರೆ 13 ಪದ 51 ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ 7ನೇ ಪ್ರಶ್ನೆ 3, 7, 11, 15, 19 ಎಕ್ಸೆಟ್ರಾ ಸಮಾಂತರ ಶ್ರೇಣಿ 25ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಎನ್ ಸೂತ್ರ ಗೊತ್ತಿದೆ ನಮಗೆ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ 25 ಈಕ್ವಲ್ಸ್ ಟು 3 ಪ್ಲಸ್ 25, ಎನ್ ಅಂದರೆ 25 ಮೈನಸ್ 1, ಡಿ ಅಂದರೆ 4 ಇಲ್ಲಿ ಕೊಟ್ಟಿದ್ದಾನೆ. ಹೌದಾ? ಎ ಅಂದರೆ ಮೊದಲನೇ ಪದ, ಎ 3 ಇದೆ, ಡಿ ಅಂದರೆ 4 ಅಂದರೆ ಎ2 ಮೈನಸ್ ಎ1 ಮೈನಸ್ ಎ1 ಮಾಡಿದಾಗ ನಮಗೆ ಡಿ ಸಿಗ್ತದೆ. ಸೊ ಎನ್ ಅಂದರೆ 25ನೇ ಪದ ಕಂಡುಹಿಡಿರಿ ಅಂತ ಕೇಳಿದಾನೆ. ಸೊ ಎನ್ ಈಕ್ವಲ್ ಟು 25 ಆಗಿರ್ತದೆ. ಎ 25 ಈಕ್ವಲ್ಸ್ ಟು 3 ಪ್ಲಸ್ 25 ಮೈನಸ್ 1 ಅಂದರೆ 24 ಇಂಟು 4 ಆಗಿರ್ತದೆ. ಇನ್ನು 24 ಇಂಟು 4 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 96 ಉತ್ತರ ಬರ್ತದೆ. 96 ಪ್ಲಸ್ 3 ಅಂದರೆ ಎ 25 ಎಷ್ಟಪ್ಪ ಅಂದರೆ 99 ಆಗಿರ್ತದೆ. ಹಾಗಾದರೆ ಸಮಾಂತರ ಶ್ರೇಣಿ 25ನೇ ಪದ ಏನಾಗಿರ್ತದೆ? 99. ಪ್ರಶ್ನೆ ಸಂಖ್ಯೆ 8 1, 6, 11, 16, 21 ಸಮಾಂತರ ಶ್ರೇಣಿಯ 30ನೇ ಪದವನ್ನು ಕಂಡುಹಿಡಿರಿ. ಎ ಅಂದರೆ 1 ಇಲ್ಲಿ 1 ತಪ್ಪಾಗಿದೆ, ಕ್ಷಮೆ ಇರಲಿ. ಇನ್ನು ಡಿ ಅಂದರೆ 4 ಆಗಿರ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಕ್ಷಮೆ ಇರಲಿ. ಎ ಅಂದರೆ 1, ಡಿ ಅಂದರೆ 6 ಮೈನಸ್ 1 ಅಂದರೆ 5, ಡಿ 5 ಆಗಿರ್ತದೆ. ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ 30 ಈಕ್ವಲ್ಸ್ ಟು 1 ಪ್ಲಸ್ 30 ಮೈನಸ್ 1 ಇಂಟು ದ ಬ್ರಾಕೆಟ್ ಇಂಟು 5 ಅಂತ. ಸೊ 30ರಲ್ಲಿ 1 ಕಳೆದ್ರೆ 29. ಡಿ ಅನ್ನು ಏನು ಮಾಡ್ಬೇಕು ನಾವು 29ಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೇನು ಸಿಗ್ತದೆ? 1 ಪ್ಲಸ್ 145 ಆಗ್ತದೆ. ಸೊ ಎ 30 ಎಷ್ಟಪ್ಪ ಅಂದರೆ 146. ಸಮಾಂತರ ಶ್ರೇಣಿಯ 30ನೇ ಪದ ಏನಾಗಿರ್ತದೆ? 146 ಆಗಿರ್ತದೆ. ಇನ್ನು 9ನೇ ಪ್ರಶ್ನೆ 3, 6, 9, 12, 15 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ. ಪದಗಳನ್ನು ಕಂಡುಹಿಡ್ರಿ ಅಂದರೆ ಏನು ಫಾರ್ಮುಲಾ ಹಾಕಬೇಕು? ಪದಗಳ ಮೊತ್ತವನ್ನು ಕಂಡುಹಿಡ್ರಿ ಅಂದರೆ ನೀವು ಎಸ್ ಎನ್ ಫಾರ್ಮುಲಾವನ್ನು ಹಾಕಬೇಕಾಗ್ತದೆ. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1d ಫಾರ್ಮುಲಾ ಇರ್ತದೆ. S20 ಪದಗಳ ಮೊತ್ತ ಕಂಡುಹಿಡ್ತಾನೆ ಕೇಳಿದಾನೆ. S20 ಈಕ್ವಲ್ಸ್ ಟು n ಅಂದರೆ 20 2 ಇಂಟು ಎ ಅಂದರೆ 3. ಸೊ ಪ್ಲಸ್ n ಮೈನಸ್ 1 ಅಂದರೆ 20 ಮೈನಸ್ 1 ಇಂಟು ಡಿ ಅಂದರೆ 3. ಸೊ 2 1 2 10 ಆಗ್ತದೆ. 10 ಇಂಟು 2 3 6 ಆಗ್ತದೆ. 6 ಪ್ಲಸ್ 20 1 ಹೋದ್ರೆ 19, ಡಿ ವ್ಯಾಲ್ಯೂ ಹಂಗೆ ಹೇಳ್ರಿ 3 ಇರಲಿ. ಇನ್ನು ನೆಕ್ಸ್ಟು 19 3 ಮಲ್ಟಿಪ್ಲಿಕೇಶನ್ ಮಾಡಿದಾಗ 57 ಸಿಗ್ತದೆ. 6 ಹಂಗೆ ಇರ್ತದೆ. 10 ಬ್ರಾಕೆಟಿಂದ ಹೊರಗಡೆ ಇರ್ತದೆ. ಸೊ S20 ಈಸ್ ಈಕ್ವಲ್ ಟು 10 ಇಂಟು 63 ಆಗಿರ್ತದೆ. 63 10 ಎಷ್ಟಪ್ಪ ಅಂದರೆ 630. ಹಾಗಾದರೆ S20 ಅಂದರೆ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಎಷ್ಟಪ್ಪ ಅಂದರೆ 630 ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 10 1, 7, 13, 19, 25 ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿರಿ ಅಂತ ಕೇಳಿದಾನೆ. ಎಸ್ ಎನ್ ಈಕ್ವಲ್ಸ್ ಟು n/2 ಇಂಟು ದ ಬ್ರಾಕೆಟ್ ಆಫ್ 2a ಪ್ಲಸ್ n ಮೈನಸ್ 1d. ಎ ಅಂದರೆ 1, ಡಿ 6 ಆಗಿರ್ತದೆ. 7 ಮೈನಸ್ 1 ಅಂದರೆ 6. ನೆಕ್ಸ್ಟು ಮೊದಲ 10 ಪದಗಳಂತ ಕೇಳಿದಾನೆ. n ಈಕ್ವಲ್ಸ್ ಟು 10. S10 ಈಸ್ ಈಕ್ವಲ್ ಟು 10 ಡಿವೈಡ್ ಬೈ 2 ಇಂಟು 1 ಪ್ಲಸ್ 10 ಮೈನಸ್ 1 ಇಂಟು ಬ್ರಾಕೆಟ್ 6. ಸೊ 2 1 2 5 ಆಗಿರ್ತದೆ. 5 ಇಂಟು 2 ಪ್ಲಸ್ 9 ಇಂಟು 6 9 6 54 ಆಗ್ತದೆ. ಸೊ ಪ್ಲಸ್ 2 ಎಷ್ಟಾಗ್ತದಪ್ಪ ಅಂದರೆ 56 ಇಂಟು 5. ಸೊ 56 5 ಎಷ್ಟಪ್ಪ ಅಂದರೆ 280 ಆಗಿರ್ತದೆ. ಓಕೆನಾ? S10 ಈಸ್ ಈಕ್ವಲ್ ಟು 280. ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ ಎಷ್ಟಪ್ಪ ಅಂದರೆ 280 ಆಗಿರ್ತದೆ. ಹಾಗಾದರೆ ನೀವೇ ಈ ಒಂದು ಮೇಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ನಾವು ಹೆಂಗೆ ಬಿಡಿಸಿದ್ವಿ ಅಂತ ನೋಡಿದ್ವಿ. ಹಾಗಾಗಿ ನಿಮಗೆ ಪ್ರಯತ್ನ ಮಾಡಲಿಕ್ಕೆ ಒಂದಿಷ್ಟು ಲೆಕ್ಕಗಳನ್ನು ನೀಡ್ತಾ ಇದ್ದೀನಿ. 7, 11, 15 ಸಮಾಂತರ ಶ್ರೇಣಿ 25ನೇ ಪದವನ್ನು ಕಂಡುಹಿಡಿರಿ. ಇದು ಏನು ಫಾರ್ಮುಲಾ ಹಾಕ್ರಿ. 1, 5, 9, 13 ಸಮಾಂತರ ಶ್ರೇಣಿ 18ನೇ ಪದ ಕಂಡುಹಿಡಿದ್ರೆ ಇದನ್ನು ಕೂಡ ನೀವೇನು ಮಾಡಬೇಕು? ಏನು ಫಾರ್ಮುಲಾದ ಹಾಕಬೇಕು. ಇನ್ನು 5, 8, 11, 14 ಮೊದಲ 30 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 2, 7, 12, 17 ಮೊದಲ 20 ಪದಗಳನ್ನು ಮೊತ್ತ ಕಂಡುಹಿಡಿಯಿರಿ. 2, 5, 8 ಕ್ಷಮೆ ಇರಲಿ 2 ಪ್ಲಸ್ 7 ಪ್ಲಸ್ 12 ಪ್ಲಸ್ 17 ಮೊದಲ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. 2 ಪ್ಲಸ್ 5 ಪ್ಲಸ್ 8 ಪ್ಲಸ್ 11 ಇದರ ಮೊದಲ 20 ಪದಗಳ ಮೊತ್ತ. 3 ಪ್ಲಸ್ 8 ಪ್ಲಸ್ 13 ಪ್ಲಸ್ 18 ಮೊದಲ 25 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಇವತ್ತಿನ ದಿನ ನಾವು ಏನು ಮಾಡ್ತಾ ಇದ್ವಿ? ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಪಾಸ್ ಆಗಲಿಕ್ಕೆ ಎಷ್ಟು ಬೇಕಲ್ವೋ ಅಷ್ಟನ್ನು ಸಂಪೂರ್ಣವಾಗಿ ನಾವು
ಈ ಒಂದು ಪಾಠದಲ್ಲಿ ಸಮಾಂತರ ಶ್ರೇಣಿ ಪಾಠದಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಓಕೆನಾ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಪ್ರಯತ್ನ ಮಾಡಿದ್ರೆ ಅಂದರೆ ಈಸಿಯಾಗಿ ನೀವೇನು ಮಾಡ್ಬೋದು, ಈ ಪಾಠದಿಂದ ಮಾರ್ಕ್ಸ್ಗಳನ್ನು ಅಂಕಗಳನ್ನು ಸುಲಭವಾಗಿ ಏನು ಮಾಡ್ಬೋದು, ತೆಗಿಬಹುದು. ಓಕೆನಾ. ಸೊ ಇನ್ನು ಹಲವಾರು ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬ ಸಹಾಯ ಆಗುತ್ತೆ, ನಮಗೂ ಒಂದು ಮೋಟಿವೇಶನ್ ಥರ ಸಿಗುತ್ತೆ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಹುಮ್ಮಸ್ಸು ಸಿಗ್ತದೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನನಗೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.